ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ವರ್ಗ ಮತ್ತು ವರ್ಗಮೂಲಗಳು ಚಾಪ್ಟರ್ಗೆ ಸಂಬಂಧಿಸಿದಾಗೆ ನಾವು ಎಕ್ಸಸೈಸ್ 5.3 ಡಿಸ್ಕಸ್ ಮಾಡ್ತಾ ಇದ್ವಿ. ಕೊನೆಯದಾಗಿ 3ನೇ ಪ್ರಶ್ನೆವರೆಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು 4ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 4ನೇ ಪ್ರಶ್ನೆ ಈ ರೀತಿಯಾಗಿದೆ: ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಈ ಕೆಳಗಿನ ವರ್ಗಮೂಲಗಳನ್ನು ಕಂಡುಹಿಡಿಯಿರಿ. ಈ ರೀತಿಯಾದ ಪ್ರಶ್ನೆಗಳು ಅಂದರೆ GPSR ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೇರವಾಗಿ ಯಾವ ಒಂದು ವಿಧಾನದಿಂದ ನೀವು ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕಾಗಿದೆ ಅನ್ನೋದನ್ನು ನೇರವಾಗಿ ಕೇಳುವಂಥದ್ದು. ನಾವು ಹಿಂದಿನ ಒಂದು ತರಗತಿಯಲ್ಲಿ ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ವರ್ಗಮೂಲವನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತ ನೋಡಿದ್ವಿ. ಇವಾಗ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲಗಳನ್ನು ಕಂಡುಹಿಡಿಯೋದು ಯಾವ ರೀತಿ ಅಂತ ನೋಡೋಣ. ಪರ್ಟಿಕ್ಯುಲರ್ ಆಗಿ ಒಂದು ನಂಬರನ್ನು ಕೊಟ್ಟು ಯಾವ ಒಂದು ವಿಧಾನದಿಂದ ನಾವು ಈ ಒಂದು ವರ್ಗಮೂಲವನ್ನು ಕಂಡುಹಿಡಿಬೇಕು ಅನ್ನೋದನ್ನು ಕೇಳಿರ್ತಾರೆ. ಆ ಒಂದು ವಿಧಾನದಿಂದ ನೀವು ಸಾಲ್ವ್ ಮಾಡಬೇಕಾಗ್ತದೆ. ಸೊ ಇವಾಗ 4ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. 729 ಅಂತ ಇದೆ. 729ರ ವರ್ಗಮೂಲವನ್ನು ಕಂಡುಹಿಡ್ಕೋಬೇಕು. 729 ಮೊದಲೇದಾಗಿ 2ರಿಂದ ಪ್ರಾರಂಭಿಸೋಣ. 2ರಿಂದ ಭಾಗಿಸಬೇಕಾದ್ರೆ ಈ ಒಂದು ಯೂನಿಟ್ ಬಿಡಿ ಸ್ಥಾನದಲ್ಲಿ ಇರುವಂಥ ಸಂಖ್ಯೆ 9 ಇದೆ. ಇದು 2ರಿಂದ ಭಾಗ ಹೋಗುವುದಿಲ್ಲ. ನಾವು 3ರಿಂದ ಟ್ರೈ ಮಾಡೋಣ. 3 2 6, 3 4 12, 3 3 9. ಅಗೇನ್ 3ರಿಂದ 3 8 24, 3 1 3. ಅಗೇನ್ 3ರಿಂದ 3 2 6, 3 7 21, 3 9 27, 3 3 9, 3 1 3. ಇವಾಗ 729ರ ಅವಿಭಾಜ್ಯ ಅಪವರ್ತನಗಳು ಈ ರೀತಿಯಾಗಿದ್ದಾವೆ: 3 × 3 × 3 × 3 × ಈಗ ಬಂದಿರುವಂಥ ಅಪವರ್ತೆಗಳನ್ನು 2 ಜೋಡಿ ಸಂಖ್ಯೆಗಳಾಗಿ ಮಾಡ್ಕೋಬೇಕು. ಜೋಡಿ ಸಂಖ್ಯೆ ಈ ರೀತಿಯಾಗಿ ಮಾಡ್ಕೋಬೇಕು. ನಂತರ ಇದನ್ನು ನಾವು ಈ ರೀತಿಯಾಗಿ ಬರೀಬಹುದು: 3² 3² × 3². ಪ್ರತಿಯೊಂದಕ್ಕೂ ಜೋಡಿ ಸಂಖ್ಯೆ ಇದೆ. ಓಕೆ, ಇವಾಗ ನಾವು ಅಗೇನ್ ಇದನ್ನು 3 × 3 × 3 × ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಇವಾಗ ಈ 2 ಈ ಕಡೆ ಸ್ಕ್ವೇರ್ ರೂಟ್ ಆದಾಗ ಇದು 729 ಇರಲಿ. ಇವಾಗ ಸ್ಕ್ವೇರ್ ರೂಟ್ ಆಫ್ 729 ತಂದಾಗ 3 × 3 × 3 ಆಗುತ್ತೆ. ಸೊ 3 3 9 ಮತ್ತು 3 27. ಇವಾಗ 729ರ ವರ್ಗಮೂಲ ಏನಾಗಿದೆ? 27 ಆಗಿದೆ. ಈ ರೀತಿಯಾಗಿ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡ್ಕೋಬಹುದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 2ನೇ ಸಂಖ್ಯೆ ಏನಪ್ಪ ಅಂದರೆ 400 ಇದೆ. ಸೊ 400 ಇರೋದನ್ನು ನಾವು ವರ್ಗಮೂಲವನ್ನು ಕಂಡುಹಿಡ್ಕೋಬೇಕು. ನಿಮಗೆ ಯೂಸಲ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ಗೊತ್ತಾಗುತ್ತೆ ಇದು 20ರ ವರ್ಗ ಸಂಖ್ಯೆ ಆಗಿದೆ ಅಂತ. ಆದರೆ ನಾವು ಅವಿಭಾಜ್ಯ ಅಪವರ್ತನದಿಂದ ಯಾವ ರೀತಿಯಾಗಿ ಇದನ್ನು ಕಂಡುಹಿಡಿಯೋದು ಅಂತ ನೋಡಿದಾಗ 2 2 4 0 0, 2 1 0 0, 2 5 10 0. ನೆಕ್ಸ್ಟು 2 2 4, 2 5 10. ಸೊ ಹಾಗೇನಿದೆ 5 5 25, 5 1 5. ಇವಾಗ 400ರ ಅವಿಭಾಜ್ಯ ಅಪವರ್ತನಗಳು 2 × 2 × 2 × 5 × 5. ಈ ಎಲ್ಲ ಸಂಖ್ಯೆಗಳನ್ನು ನಾವು ಈ ರೀತಿಯಾಗಿ ಬರ್ಕೋಬೇಕು. ಇವುಗಳನ್ನು ಏನು ಮಾಡಬೇಕು? ಜೋಡಿ ಸಂಖ್ಯೆಯಾಗಿ ಮಾಡಬೇಕು 2 2ರಂತೆ. ಸೊ 2ರ ವರ್ಗ × 2ರ ವರ್ಗ 5ರ ವರ್ಗ. ಅಗೇನ್ 2 × 2 × 5 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. 400ಗೆ ಸ್ಕ್ವೇರ್ ರೂಟನ್ನು ತೆಗೆದುಕೊಂಡಾಗ ಈ 2 ಹೋಗುತ್ತೆ. ಹಾಗಾಗಿ 2 × 2 × 5. 2 2 4, 4 5 20. 420ರ ಒಂದು ವರ್ಗ ಸಂಖ್ಯೆ ಆಗಿದೆ. 400ರ ವರ್ಗಮೂಲ ಏನಾಗಿದೆ? 20 ಆಗಿದೆ. ಈ ರೀತಿಯಾಗಿ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನಾವು ಈ ಒಂದು ಸೊಲ್ಯೂಷನನ್ನು ಮಾಡ್ಬೋದು. ಇವಾಗ ನೆಕ್ಸ್ಟ್ 3ನೇ ಪ್ರಶ್ನೆಯನ್ನು ನೋಡೋಣ. 3ನೇ ಪ್ರಶ್ನೆ ಏನಿದೆ ಅಂದರೆ ಅದು 1764 1764 ಅಂತ ಇದೆ. ಇದನ್ನು ಕೂಡ ಅವಿಭಾಜ್ಯ ಅಪವರ್ತನದಿಂದ ಸಾಲ್ವ್ ಮಾಡೋದಾದರೆ 2 8 16, ಅಗೇನ್ ಕೈಲ 1 ಬರುತ್ತೆ. 2 8 16, 2 2 4, 2 4 8, 2 4 8, 2 1 2. ನೆಕ್ಸ್ಟ್ ಇದು ಬಿಡಿ ಸ್ಥಾನದಲ್ಲಿ 1 ಇದೆ. ಇದು 2ರಿಂದ ಭಾಗ ಹೋಗುವುದಿಲ್ಲ. ಹಾಗಾಗಿ 3 1 3,
ಕೈಲ ಬರುತ್ತೆ 3 4 12, 2 ಉಳಿಯುತ್ತೆ 3 7 21, 3 3 4 12. ನೆಕ್ಸ್ಟ್ ಏನು ಉಳಿಯುತ್ತೆ? 2 ಉಳಿಯುತ್ತೆ 3 9 27, 7 7 49, 7 1 7. ಇವಾಗ 1764 ಅವಿಭಾಜ್ಯ ಅಪವರ್ತನಗಳು 2 × 2 × 3 × 3 × 7 × 7 ಅಂತ ಇದೆ. ಸೊ ಅಂದಾಗ ಈಗ ಎರಡೆರಡು ಜೋಡಿ ಸಂಖ್ಯೆಗಳನ್ನು ತಗೋಬೇಕು. 2ರ ವರ್ಗ, 3ರ ವರ್ಗ, 7ರ ವರ್ಗ. ಸೊ ಇದನ್ನು 2 × 3 × 7 ಹೋಲ್ ಸ್ಕ್ವೇರ್ ಅಂತ ಬರೀಬೋದು. 1764 ಸ್ಕ್ವೇರ್ ರೂಟನ್ನು ತೆಗೆದುಕೊಂಡಾಗ ಈ 2 ಸ್ಕ್ವೇರ್ ರೂಟನ್ನು ತೆಗೆದುಕೊಂಡಾಗ ಇದು ವರ್ಗ ಸಂಖ್ಯೆ ಹೋಗುತ್ತೆ. ಹಾಗಾಗಿ 2 × 3 × 7, 2 3 6, 6 7 6 7 42. ಓಕೆ, ಈಗ 1764ರ ವರ್ಗ ಮೂಲ ಯಾವುದು? 42. ಹಾಗೆ 4ನೇ ಪ್ರಶ್ನೆ ಈ ರೀತಿಯಾಗಿದೆ. 4096 ಅಂತ ಇದೆ. ಸೊ ಇದನ್ನು ಅವಿಭಾಜ್ಯ ಅಪವರ್ತನದಿಂದ ನಾವು ಕಂಡುಹಿಡಿಯೋದಾದರೆ 2 2 4, ಇದು 0 0 ಆ್ಯಸ್ ಇಟ್ ಈಸ್, 2 4 8, 2 8 16, ಕೈಲ ಒಂದು 8 ಬರುತ್ತೆ. ಸೊ 2 1 2 0, 2 2 4, 2 4 8, 2 5 10, 2 1 2, 2 2 4. ಅಗೇನ್ 2 2 4, ಕೈಲ ಒಂದು ಬರುತ್ತೆ, 2 5 10, ಕೈಲ ಒಂದು ಬರುತ್ತೆ, 2 6 12, 2 1 2, 2 2 4, 2 8 16, 2 2 2 6 12, 2 4 8, 2 3 6, 2 2 4, 2 5 2 1 2, 2 6 12, 2 8 16, 2 4 8, 2 4 2 1 2. ಸೊ ಈ ರೀತಿಯಾಗಿ ಬಂತು. 4096 ಅಂತ ಇದೆ. ಅವಿಭಾಜ್ಯ ಅಪವರ್ತನಗಳನ್ನು ನೋಡಿ. ಇವಾಗ ಎಷ್ಟು ಗುಂಪುಗಳಾಗುತ್ತವೆ ಎರಡೆರಡು ಅಂತ ಅಂದಾಗ 1 2 3 4 5 6. ಇದನ್ನು ನೇರವಾಗಿ ನಾನು 2 ಸ್ಕ್ವೇರ್ 2 ಸ್ಕ್ವೇರ್ 2 ಸ್ಕ್ವೇರ್ 2 ಸ್ಕ್ವೇರ್ 2 ಸ್ಕ್ವೇರ್. ಸೊ ಇಲ್ಲಿ ಎಷ್ಟು ಗುಂಪುಗಳಿದ್ದಾವೆ? 1 2 3 4 5 6 ಇದ್ದಾವೆ. ಸೊ 6 ಅಂದರೆ ಅಗೇನ್ 2 ಸ್ಕ್ವೇರ್. ನೆಕ್ಸ್ಟ್ ಇವಾಗ ಇದನ್ನು ನಾವು 1 2 3 4 5 6 ಹೋಲ್ ಸ್ಕ್ವೇರ್ ಅಂತ ಬರೀಬಹುದಾ? ಹಾಗಾದರೆ ಇದನ್ನು 4 0 9 6 ಸ್ಕ್ವೇರ್ ರೂಟ್ ಅಂದಾಗ 2 × 2 × 2 × 2 × 2 × 2, 2 2 4 4 8 8 16 16 2 16 2 ಎಷ್ಟಾಗುತ್ತೆ? 32 32 64 64. ವರ್ಗಮೂಲ ಸಂಖ್ಯೆ ಎಷ್ಟು? 64. ನೆಕ್ಸ್ಟ್ ಪ್ರಶ್ನೆ 7744 7744 ಅಂತ ಇದೆ. ಇವಾಗ ಅಗೇನ್ 2ರಿಂದ 2 3 6, 2 8 16, ಕೈಲ ಒಂದು ಬಂತು, 2 7 14, 2 2 4, 2 1 2, 2 9 18, 2 3 6, 2 6 12. ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಯಾವ ರೀತಿಯಾಗಿ ನಾನು ಇದನ್ನು ಮಾಡ್ತಾ 2 1 2, ಕೈಲ ಒಂದು ಬರುತ್ತೆ, 18 ಆಗುತ್ತೆ, 2 9 18, 2 3 6 ಇದೆ, ಕೈಲ ಒಂದು ಈ ಕಡೆ ಬರುತ್ತೆ, 2 6 12, 2 9 18, ಕೈಲ ಒಂದು, 2 6 12, 2 8 16, 2 2 4 2 4 8, ಕೈಲ ಒಂದು ಬರುತ್ತೆ, 2 8 16, 2 4 8. ಸೊ 2 2 4, 2 4 8, 2 2 4, 2 1 2, 2 2 4, 2 1 2. ಸೊ ಇದು ಬಿಡಿ ಸ್ಥಾನದಲ್ಲಿ 1 ಇರೋದ್ರಿಂದ ಇದು 2ರಿಂದ ಭಾಗ ಹೋಗೋದಿಲ್ಲ, 3ರಿಂದ ಕೂಡ ಭಾಗ ಹೋಗೋದಿಲ್ಲ. ಇದನ್ನು ನಾವು ನೇರವಾಗಿ 11ರಿಂದ ಭಾಗಿಸೋಣ. 11 1 11 11 1 11
ಅಗೇನ್ 11 ಬಂದಲೇ 11. ಇವಾಗ 7744ರ ಅವಿಭಾಜ್ಯ ಅಪವರ್ತ್ಯಗಳು 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 11 ಇಂಟು 11. ಸೊ ಇವಾಗ ಈ ಜೋಡಿ ಸಂಖ್ಯೆಗಳನ್ನು ನಾವು ಗ್ರೂಪಾಗಿ ಮಾಡ್ಕೋಬೇಕು. ನಂತರ ಈಗ 2ರ ವರ್ಗ, ನಂತರ 2ರ ವರ್ಗ, 2ರ ವರ್ಗ, 11ರ ವರ್ಗ. ನಂತರ ಇದನ್ನು 2 ಇಂಟು 2 ಇಂಟು 2 ಇಂಟು 11 ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ನೆಕ್ಸ್ಟ್ ಈ ಒಂದು ಸ್ಕ್ವೇರನ್ನು ತೆಗೆದು ಈ ಕಡೆ ಸ್ಕ್ವೇರ್ ರೂಟ್ ಬರುತ್ತೆ. 7744 2 ಇಂಟು 2 ಇಂಟು 2 ಇಂಟು 11. ಇವಾಗ 2 2 4, 4 2 8, 8 11 88. 7744ರ ವರ್ಗಮೂಲ ಏನಾಗಿದೆ? 88 ಆಗಿದೆ. ಈ ರೀತಿಯಾಗಿ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲಗಳನ್ನು ಕಂಡುಹಿಡಿಯೋದು. ನೆಕ್ಸ್ಟ್ 6ನೇ ಸಂಖ್ಯೆ ಈ ರೀತಿಯಾಗಿದೆ, 9604 ಅಂತ ಇದೆ. ಸೊ ಈ ಬಿಡಿ ಸ್ಥಾನದಲ್ಲಿ 4 ಇರೋದರಿಂದ ಇದು 2ರಿಂದ ಭಾಗ ಹೋಗುವಂಥದ್ದು. ಆದ್ದರಿಂದ 2 4 8, ಕೈಲ 1 ಬರುತ್ತೆ, 2 8 16, 0 ಆ್ಯಸ್ ಇಟ್ ಈಸ್, 2 2 4. ಸೊ ಅಗೇನ್ 2ರಿಂದ ಭಾಗ ಹೋಗುತ್ತೆ, 2 2 4, 2 4 8, 0 2 1 2. ಬಿಡಿ ಸ್ಥಾನದಲ್ಲಿ 1 ಇರೋದ್ರಿಂದ ಇದು ಏನಾಗೋದಿಲ್ಲ, 2ರಿಂದ ಭಾಗ ಹೋಗೋದಿಲ್ಲ, 3ರಿಂದ ಹೋಗುತ್ತೆ ಅಂತ ಚೆಕ್ ಮಾಡಿ ನೋಡಿ. ಇಲ್ಲಿ 21 ಬರ್ತಾಯಿದ್ರೆ ಅದು 3ರಿಂದ ಭಾಗ ಹೋಗುತ್ತೆ, ಬಟ್ ಅದು ಬರೋದಿಲ್ಲ. ಸೊ ಹಾಗೆ ನಾವು 4 5 6 ಯಾವುದರಿಂದ ಕೂಡ ಭಾಗ ಹೋಗೋದಿಲ್ಲ. ನೆಕ್ಸ್ಟ್ 7ರಿಂದ ನೋಡೋಣ. 7 3 21 ಅಂತ ಇದೆ. ಸೊ ಅದನ್ನು ಚೆಕ್ ಮಾಡಿ ನೋಡೋಣ. 7 3 21. ಇಲ್ಲಿ ಎಷ್ಟು ಸಂಖ್ಯೆಗಳು ಬರುತ್ತೆ? 21 ಅಂದಾಗ 3 ಸಂಖ್ಯೆಗಳು ಬರುತ್ತೆ. ಹಾಗಾಗಿ 7 4 28, 7 4 28 ಆಗುತ್ತೆ. ಅಗೇನ್ 2 ಉಳಿಯೋದ್ರಿಂದ ಇಲ್ಲಿ 7 3 21. ಅಗೇನ್ 7ರಿಂದ ಭಾಗ ಹೋಗುತ್ತೆ, 7 4 28, ಅಗೇನ್ 7 9 63, 7 7 49, 7 1 7. 9604ರ ಅವಿಭಾಜ್ಯ ಅಪವರ್ತನಗಳು 2 ಇಂಟು 2 ಇಂಟು 7 ಇಂಟು 7 ಇಂಟು 7 7. ಇವಾಗ 2 ಜೋಡಿ ಸಂಖ್ಯೆಗಳನ್ನು ನಾವೀಗ ತೆಗೆದುಕೊಂಡ್ವಿ. ಇವಾಗ 2ರ ವರ್ಗ, 7ರ ವರ್ಗ, ಅಗೇನ್ 7ರ ವರ್ಗ. ಇದನ್ನು 2 ಇಂಟು 7 ಇಂಟು 7 ಹೋಲ್ ಸ್ಕ್ವೇರ್. ಈ ಸ್ಕ್ವೇರು ಈ ಕಡೆ ಬಂದಾಗ ಸ್ಕ್ವೇರ್ ರೂಟ್ ಆಗುತ್ತೆ, 9604. 2 ಇಂಟು 7 ಇಂಟು 7 ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಬರುವಂಥ ಆನ್ಸರ್ ಏನಪ್ಪ ಅಂದರೆ 2 7 14, 14 7 98. ಈ ಒಂದು ಸಂಖ್ಯೆಯ ವರ್ಗಮೂಲ 98 ಆಗಿರುತ್ತದೆ. ನೆಕ್ಸ್ಟ್ ಸಂಖ್ಯೆ 5929. ಸೊ 2 4 ಇದು 9 ಇದೆ ಬಿಡಿ ಸ್ಥಾನದಲ್ಲಿ, ಆದ್ದರಿಂದ ಇದು 2ರಿಂದ ಭಾಗ ಹೋಗುವುದಿಲ್ಲ. ಹಾಗಾದರೆ ನಾವು ನೇರವಾಗಿ 7ರಿಂದ ತೆಗೆದುಕೊಳ್ಳೋಣ. ನೀವು ಉಳಿದ 3 4 5 ಚೆಕ್ ಮಾಡಿ ನೋಡ್ಬೋದು. 5 ಅಂದರೆ ಇದು ಬಿಡಿ ಸ್ಥಾನದಲ್ಲಿ 5 ಇರಬೇಕು, ಆದ್ದರಿಂದ ಇದು ಬಿಡಿ ಸ್ಥಾನದಲ್ಲಿ 5 ಇದ್ದರೆ ಮಾತ್ರ 5ರಿಂದ ಭಾಗ ಹೋಗುತ್ತೆ. ಆದ್ದರಿಂದ ನೇರವಾಗಿ 7ರಿಂದ ನಾವು ಇದನ್ನು ಭಾಗಿಸೋಣ. 7ರಿಂದ ಭಾಗಿಸಿದಾಗ 7 7 49 ಆಗುತ್ತೆ, 7 8 56. 56 ಅಂದಾಗ 3 ಉಳಿಯುತ್ತೆ, ಆವಾಗ 7 4 28, 7 7 49. ಅಗೇನ್ ಇದು 7ರಿಂದ ಭಾಗ ಹೋಗುತ್ತೆ, 7 1 7, 7 2 4, 7 1 7. ಇದು 11ರಿಂದ ಭಾಗ ಹೋಗುತ್ತೆ, 11 11 121, 11 1 11. 5929ರ ಅವಿಭಾಜ್ಯ ಅಪವರ್ತ್ಯಗಳು 7 ಇಂಟು 7 ಇಂಟು 11 ಇಂಟು 11. ಸೊ 7ರ ವರ್ಗ, 11ರ ವರ್ಗ, 7 ಇಂಟು 11 ಹೋಲ್ ಸ್ಕ್ವೇರ್. ಇವಾಗ ಈ ಸ್ಕ್ವೇರು ಈ ಕಡೆ ಬಂದಾಗ ಸ್ಕ್ವೇರ್ ರೂಟ್ ಆಗುತ್ತೆ, 500 929. 7 ಇಂಟು 11 77.
ಈ ಒಂದು ಸಂಖ್ಯೆಯ ವರ್ಗಮೂಲ ಎಷ್ಟಾಗುತ್ತೆ? 77. ನೆಕ್ಸ್ಟ್ ಸಂಖ್ಯೆ 9216 ಅಂತ ಇದೆ. 2 4 8, ಕೈಲ 1 ಬರುತ್ತೆ, 2 6 12, ಅಗೇನ್ ಇಲ್ಲಿ 10 ಆಗುತ್ತೆ, ಇದು 0 ಬರುತ್ತೆ, ನಂತರ 2 8 16. ಸೊ 2 2 4, 2 3 6, 0 ಆ್ಯಸ್ ಇಟ್ ಈಸ್, 2 4 8, 2 1 2, 2 1 2, ಕೈಲ 1 ಬರುತ್ತೆ, 2 5 10, 2 2 4, 2 5 10, 2 7 14, 2 6 12, 2 2 4, 2 8 16, 2 8 16, 2 1 2 4 24, ಗೇನ್ 2 7 14, 2 2 4, 2 3 6, 2 6 12, ಗೇನ್ 2 1 2, 2 8 16, 2 9 18. 9 2ರಿಂದ ಭಾಗ ಹೋಗೋದಿಲ್ಲ, ಹಾಗಾಗಿ ಇಲ್ಲಿ 3 3 9, 3 1 3. ಈ ಒಂದು ಅವಿಭಾಜ್ಯ ಅಪವರ್ತನಗಳು ಏನಿದಾವೆ ಅಂದರೆ 2 2ರಂತೆ ನಾವು ಇಲ್ಲಿ ಗುಂಪನ್ನು ಮಾಡಬೇಕು. 1 2 3 4 5, ಇದು 3ರ ಗುಂಪು ಒಂದಿದೆ. ಸೊ ಇವಾಗ 1 2 3 4 5, ನೇರವಾಗಿ ನಾನು 2ರ ವರ್ಗ 2ರ ವರ್ಗ 2ರ ವರ್ಗ 2ರ ವರ್ಗ 2 ಸ್ಕ್ವೇರ್ ಹಾಗೆ 3 ಸ್ಕ್ವೇರ್, 3ರ ಗುಂಪು ಒಂದಿದೆ, ಹಾಗಾಗಿ 3 ಸ್ಕ್ವೇರ್. ಇದನ್ನು ನೇರವಾಗಿ 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಹೋಲ್ ಸ್ಕ್ವೇರ್. ಸೊ ಇವಾಗ 9216 ಸ್ಕ್ವೇರ್ ಇರುವಂಥದ್ದು ಈ ಕಡೆ ಬಂದಾಗ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಇದನ್ನು ನಾವೀಗ 2 ಇಂಟು 2 ಇಂಟು 2 ಇಂಟು 2 ಇಂಟು 2 3 ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಬರುವಂಥದ್ದು 2 2 4, 4 2 8, 8 2 16, 12 32 3 ಎಷ್ಟಾಗುತ್ತೆ? 96. ಹಾಗಾದರೆ 9216ರ ವರ್ಗಮೂಲ 96. ನೆಕ್ಸ್ಟ್ ಸಂಖ್ಯೆ 9ನೇದು 529 ಅಂತ ಇದೆ. 529 ಇದು ನಿಮಗೆ ಗೊತ್ತಿದ್ರೆ ನೇರವಾಗಿ ಇದನ್ನು ಸಾಲ್ವ್ ಮಾಡ್ಬೋದು. 23 3 529, 23 1 23. ಹಾಗಾದರೆ 529 23ರ ವರ್ಗ ಸಂಖ್ಯೆ ಆಗಿರುತ್ತೆ. 23 529ರ ವರ್ಗಮೂಲ ಆಗಿರುತ್ತದೆ. ನೇರವಾಗಿ 29 ಬೇರೆ ಯಾವುದಾದ್ರೂ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅಂತ ನೀವು ಚೆಕ್ ಮಾಡಿ ನೋಡ್ಬೋದು. ಯೂನಿಟ್ ಡಿವಿಸಲ್ಲಿ 9 ಇದೆ, ಹಾಗಾಗಿ ಇದು 3ರಿಂದ ಚೆಕ್ ಮಾಡಿ ನೀವು ನೋಡ್ಬೋದು. ಆದರೂ ಕೂಡ ಇದು ಭಾಗ ಹೋಗೋದಿಲ್ಲ, ಹಾಗಾಗಿ ನೇರವಾಗಿ ನಾವು 23ನ್ನು ತೆಗೆದುಕೊಂಡು ಇದನ್ನು ಸಾಲ್ವ್ ಮಾಡುವಂಥದ್ದು. ಈ ಒಂದು ಸಂಖ್ಯೆಯ ವರ್ಗಮೂಲ 23. ಓಕೆ, ಈಗ 4ನೇ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ 10ನೇದು 8100 ಅಂತ ಸಂಖ್ಯೆ ಇದೆ. ಇದನ್ನು ನಾವು ಅವಿಭಾಜ್ಯ ಅಪವರ್ತನದಿಂದ ಮಾಡಿದಾಗ 2 4 8, ಇಲ್ಲಿ 0 ಬರುತ್ತೆ, 2 5 10, 0 ಆ್ಯಸ್ ಇಟ್ ಈಸ್. ಸೊ ಇಲ್ಲಿ 0 ಯಾಕೆ ಬರ್ತಪ್ಪ ಅಂದರೆ 2 2 2 4 8 ಅಂತ ತೆಗೆದುಕೊಂಡ್ವಿ ಅಂದಾಗ ಇಲ್ಲಿ ಯಾವುದೇ ರೀತಿಯಾದ ಏನು ಬರ್ತಾಯಿಲ್ಲ, ಕ್ಯಾರಿ ಮಾಡ್ತಾಯಿಲ್ಲ. ಆದ್ದರಿಂದ ಇಲ್ಲಿ 1000 ಲೆಕ್ಕದಲ್ಲಿ ಮಾಡಿದಾಗ ಇದರ ಅರ್ಧ ಭಾಗ ಏನಾಗುತ್ತೆ? 4000 ಅಂತ ಆಗುತ್ತೆ. ಹಾಗಾಗಿ ಇಲ್ಲಿ ಒಂದು 0 ತೆಗೆದುಕೋಬೇಕು. ಸೊ 2 2 4, 0 ಆ್ಯಸ್ ಇಟ್ ಈಸ್, 2 2 4, 2 5 10. ಅಗೇನ್ ಇಲ್ಲಿ 5 ಇದೆ, ಯೂನಿಟ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿ 5 ಇದೆ, ಹಾಗಾಗಿ ಇದು 2ರಿಂದ ಭಾಗ ಹೋಗೋದಿಲ್ಲ. 3ರಿಂದ ಚೆಕ್ ಮಾಡಿ ನೋಡೋಣ. 3 6 18, 2 ಉಳಿಯುತ್ತೆ, 3 7 21, 3 5 15, 3ರಿಂದ ಭಾಗ ಹೋಗ್ತಾ ಇದೆ. 3 2 6, 3 2 6, 3 5 15, 3 7 21, 3 5 15. ಅಗೇನ್ ಇದು ಏನಾಗ್ತದೆ? 75. 3 2 6, 3 5
15. 25 5ರಿಂದ ಭಾಗ ಹೋಗುತ್ತೆ. 5 ಒಂದಲೇ 5, 5 5 25, 5 ಒಂದಲೇ 5. ಇವು ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತ್ಯಗಳು. ಎರಡೆರಡು ಗುಂಪಂತೆ ನಾವು ಮಾಡಿದಾಗ 2 3 3ರ ಗುಂಪು 2 ಇದೆ, 2ರ ಗುಂಪು 1 ಇದೆ, 5ರ ಗುಂಪು 1 ಇದೆ. ಹಾಗಾಗಿ 2 ಸ್ಕ್ವೇರ್ 3 ಸ್ಕ್ವೇರ್ 3 ಸ್ಕ್ವೇರ್ 5 ಸ್ಕ್ವೇರ್. ಸೊ ಇದನ್ನು 2 ಇಂಟು 3 ಇಂಟು 3 ಇಂಟು 5 ಹೋಲ್ ಸ್ಕ್ವೇರ್. ಸೊ ಇವಾಗ ಈ ವರ್ಗ ಈ ಕಡೆ ಬಂದಾಗ ಏನಾಗುತ್ತೆ, ವರ್ಗಮೂಲ ಆಗುತ್ತೆ. 81,8,100 ಇದೆ. 2 3 6 6 3 18 18 5 90. ಸೊ ಇವಾಗ 80 ಇದು ಈ ಒಂದು ಸಂಖ್ಯೆ ಏನಿದೆ 8100, ಇದು 90ರ ಒಂದು ವರ್ಗ ಸಂಖ್ಯೆ ಆಗಿರುತ್ತೆ. ಇದನ್ನು ನಾವು ಈಸಿಯಾಗಿ ಕೂಡ ಫೈಂಡ್ ಔಟ್ ಮಾಡ್ಬೋದು. 81 9ರ ವರ್ಗ ಮಾಡಿದಾಗ 9ನೇ ವರ್ಗ ಮಾಡಿದಾಗ 81 ಬರುತ್ತೆ. ಇಲ್ಲಿ 2 ಸೊನ್ನೆಗಳಿದ್ದಾವೆ, ಇಲ್ಲಿ 1 ಸೊನ್ನೆಯನ್ನು ತೆಗೆದುಕೊಂಡ್ರೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಪರ್ಟಿಕ್ಯುಲರಾಗಿ ಯಾವುದೇ ಒಂದು ವಿಧಾನದಿಂದ ಸಾಲ್ವ್ ಮಾಡಿ ತಂದಾಗ ಇದೇ ರೀತಿಯಾಗಿ ಸಾಲ್ವ್ ಮಾಡ್ಬೋದು. ಇದೇ ಒಂದು ಸಂಖ್ಯೆಯನ್ನು ಕೊಟ್ಟು ನಿಮಗೆ ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ಕಂಡುಹಿಡಿಯಿರಿ ಅಂದಾಗ ಕೂಡ ನಾವು ಈ ಒಂದು ಮೆಥಡನ್ನು ಯಾವ ಒಂದು ವಿಧಾನವನ್ನು ಕೇಳಿರ್ತಾರೆ ಅದೇ ಒಂದು ವಿಧಾನದಿಂದ ವಿವರಣಾತ್ಮಕವಾಗಿ ಸಾಲ್ವ್ ಮಾಡುವಂಥದ್ದಾಗ ಈ ಒಂದು ವಿಧಾನಗಳನ್ನು ಬಳಸುವಂಥದ್ದು. ಓಕೆ ಫ್ರೆಂಡ್ಸ್, ಎಕ್ಸಸೈಸ್ 5.3ರಲ್ಲಿ ಬರುವಂಥ 4ನೇ ಪ್ರಶ್ನೆಯ ಪರಿಹಾರಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದ ಈ ಒಂದು ಎಕ್ಸಸೈಸ್ಗೆ ಸಂಬಂಧಿಸಿದ ಮುಂದಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.